ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಫೂಫಿ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಾನು ನಿಮ್ಮ ಪ್ರೀತಿ ಐಶು. ಲಾಸ್ಟ್ ವೀಡಿಯೋಸಲ್ಲಿ ನಾನು ಎರ್ಕಾಡಲ್ಲಿ ಸ್ಟೇ ಆದಂಥ ರೆಸಾರ್ಟ್ಸ್ನ ತೋರಿಸಿದೆ. ಈ ವಿಡಿಯೋದಲ್ಲಿ ನೀವು ನಾನು ಯಾವ ಪ್ಲೇಸ್ ವಿಸಿಟ್ ಮಾಡಿದೆ ಎರ್ಕಾಡಲ್ಲಿ ಅಂತ ನೋಡ್ಬೋದು. ಕಾರ್ ಪಾರ್ಕಿಂಗ್ ಪೀಕು ಪಾರ್ಕ್ ಒಳಗಡೆನೇ ಇದೆ. ನಾವು ಇಲ್ಲಿ ಪಾರ್ಕಿಂಗ್ ಸಿಗಲ್ಲ ಅಂತ ಹೇಳ್ಬಿಟ್ಟು ದೂರದಲ್ಲಿ ನಿಲ್ಲಿಸ್ಬಿಟ್ಟು ನಡ್ಕೊಂಡು ಬಂದ್ವಿ. ಯಾರಾದರೂ ಇಲ್ಲಿ ಬಂದರೆ ಇಲ್ಲೇ ಪಾರ್ಕಿಂಗ್ ಮಾಡ್ಬೋದು. ಪಾರ್ಕ್ ಒಳಗಡೆನೇ ಸ್ಪೇಸ್ ಇದೆ, ಪಾರ್ಕಿಂಗ್ ಸ್ಪೇಸು. ನಾವು ಫಸ್ಟ್ ವಿಸಿಟ್ ಮಾಡಿದ್ದು ಪೀಕು ಪಾರ್ಕು. ಇಲ್ಲಿ ಪೀಕು ಪಾರ್ಕ್ ಚೆನ್ನಾಗಿದೆ ಅಂತ ಕೇಳ್ಪಟ್ವಿ, ಅದಕ್ಕೆ ನಾವು ಹೋಗಿ ನೋಡೋಣ ಹೇಗಿದೆ ಅಂತ ಹೇಳಿ ಅಂತ ಬಂದ್ವಿ. ಸೊ ತುಂಬ ಚೆನ್ನಾಗಿತ್ತು, ನನಗಂತೂ ಸಕ್ಕತ್ ಇಷ್ಟ ಆಯಿತು. ಪೀಕು ಪಾರ್ಕಲ್ಲಿ ನೀವು ಆ್ಯನಿಮಲ್ಸ್ ನೋಡ್ಬೋದು ಮತ್ತು ಬರ್ಡ್ಸ್ ನೋಡ್ಬೋದು. ತುಂಬ ಡಿಫ್ರೆಂಟ್ ಆಗಿರೋ ಬರ್ಡ್ಸ್ ನೋಡ್ಬೋದು, ಸಕ್ಕತ್ತಾಗಿದೆ. ಮತ್ತು ಇಲ್ಲಿ ರಿಯಲ್ ಪ್ಲಾಂಟ್ಸ್ ಕೂಡ ಅವೈಲಬಲ್ ಇರುತ್ತೆ. ಸೊ ಯಾರಿಗಾದರೂ ಬೇಕಂದರೆ ಪರ್ಚೇಸ್ ಮಾಡ್ಬೋದು. ಪೀಕು ಪಾರ್ಕ್ ಒಳಗಡೆ ಹೋಗ್ಬೇಕಂತಂದರೆ ನೀವು 300 ರುಪೀಸ್ ಕೊಟ್ಬಿಟ್ಟು ಟಿಕೆಟ್ ತೊಗೋಬೇಕು. ಸೊ ನಾನು ಹೋಗಿದ್ರಿಂದ ನನಗೆ 600 ಆಯಿತು. ಪೀಕು ಪಾರ್ಕ್ ಒಳಗಡೆ ಆ 300 ರುಪೀಸ್ ಟಿಕೆಟಲ್ಲಿ ಎಲ್ಲ ಕಡೆನೂ ಅಲೋ ಮಾಡ್ತಾರೆ, ಎಕ್ಸೆಪ್ಟ್ ಇಲ್ಲಿ ಪಪ್ಪೀಸ್ ನೋಡ್ತಿದ್ದೀರಲ್ಲ, ಇದರೊಳಗಡೆ ಮಾತ್ರ ಅಲೋ ಮಾಡಲ್ಲ. ಇದರೊಳಗಡೆ ಹೋಗ್ಬೇಕಂತಂದರೆ ಸಪ್ರೇಟಾಗಿ ನೀವು ಟಿಕೆಟ್ನ ತೊಗೋಬೇಕು. ಇಲ್ಲಿ ಎಲ್ಲ ಥರದ ಕೋಳಿಗಳನ್ನ ಸಾಕಿದ್ದಾರೆ. ಸೊ ಎಲ್ಲ ಕೋಳಿಗಳಿಗೂ ಒಂದೊಂದು ಗೂಡು ಥರ ಕಟ್ಕೊಟ್ಟಿದ್ದಾರೆ. ಸೊ ಅದು ಅದರೊಳಗಡೆ ಇರುತ್ತೆ. ಮತ್ತು ನಾವು ಇಲ್ಲೊಂದು ಬರ್ಡ್ ನೋಡಿದ್ವಿ. ಅಂದರೆ ಅದು ಮೋಸ್ಟ್ಲಿ ಡಿಫ್ರೆಂಟ್ ಟೈಪ್ ಆಫ್ ಕೋಳಿ ಅಂತ ಅನಿಸುತ್ತೆ. ನನಗೂ ಅದು ಎಕ್ಸಾಕ್ಟ್ಲಿ ಅದು ಏನಂತ ಗೊತ್ತಾಗಿಲ್ಲ. ಅದ್ರ ಜೊತೆ ನಾವು ಮಾತಾಡೋದಕ್ಕೆ ಟ್ರೈ ಮಾಡಿದ್ವಿ. ಅಂದರೆ ಅದು ಯಾವ ಥರ ಕೂಗುತ್ತೋ ನಾವು ಕೂಗಿದ್ರೆ ಅದು ಅದೇ ಥರ ಕೂಗ್ತಾ ಆಯಿತು, ನಾವು ಕೂಗೋ ಥರನೇ. ಸೊ ಈಗ ನೀವು ಇಲ್ಲಿ ನೆಕ್ಸ್ಟ್ ಇದೇನು ನೋಡ್ತಾ ಇದ್ದೀರಾ, ಇದೇ ಆ ಬರ್ಡ್ನ ಹೇಳಿದ್ದು. ಇಲ್ಲಿ ಆಸ್ಟ್ರಿಚ್ ಕೂಡ ಸಾಕಿದ್ದಾರೆ. ಆಸ್ಟ್ರಿಚಿಗೆ ತಿನ್ನಿಸೋದಕ್ಕೆ ಅಂತ ಪುದೀನ ಸೊಪ್ಪು ಕೊಡ್ತಾರೆ. ಸೊ ಯಾರೆಲ್ಲ ಹೋಗಿ ಪುದೀನ ಸೊಪ್ಪು ತಿನ್ನಿಸ್ಬೇಕೋ ಅವರೆಲ್ಲ ಆಸ್ಟ್ರಿಚಿಗೆ ತಿನ್ನಿಸ್ಬೋದು. ನಾನು ಕೂಡ ತಿನ್ನಿಸ್ದೆ. ಸ್ಟಾರ್ಟಿಂಗಲ್ಲಿ ಭಯ ಆಗ್ತಾಯಿತ್ತು, ಅದು ಹೆಂಗೆ ಅಂದರೆ ಸಡನ್ನಾಗಿ ಬರುತ್ತೆ, ಅಷ್ಟು ಉದ್ದ ಕತ್ತಿರುತ್ತಲ್ಲ, ಒಂಥರ ಭಯನೇ ಆಗಿಬಿಡುತ್ತೆ, ಎಲ್ಲಿ ಕೈನ ಕುಕ್ಕುತ್ತೆ ಅಂತ ಹೇಳಿ. ಮತ್ತು ಕುರಿಗಳು ಸಾಕಿದ್ದಾರೆ. ಇಲ್ಲಿ ಎಸ್ಪೆಷಲಿ ಮೊಲಗಳಂತೂ ತುಂಬ ವೆರೈಟೀಸ್ ಆಫ್ ಮೊಲಗಳಿದೆ. ಸೊ ನೋಡ್ಕೊಬನ್ನಿ ಯಾವ್ಯಾವ ಥರ ಮೊಲಗಳಿದೆ ಅಂತ. ನೆಕ್ಸ್ಟು ಬರ್ಡ್ ಸೆಗ್ಮೆಂಟ್ ಹತ್ರ ಹೋಗೋಣ. ಇಂಟ್ರೆಸ್ಟಿಂಗ್ ಅಂದರೆ ಪೀಕು ಪಾರ್ಕಲ್ಲಿ ಬರ್ಡ್ ಸೆಗ್ಮೆಂಟು, ಯಾಕೆಂದರೆ ಎಷ್ಟು ಥರ ಬರ್ಡ್ಸ್ ಇದೆ ಗೊತ್ತಾ. ಎಲ್ಲನೂ ತುಂಬ ಚೆನ್ನಾಗಿದೆ ನೋಡೋದಕ್ಕೆ, ಕಲರ್ಫುಲ್ ಆಗಿದೆ. ಮತ್ತು ನಾವು ಬರ್ಡ್ ಸೆಗ್ಮೆಂಟ್ ಕೆಳಗಡೆ ಹೋದ ತಕ್ಷಣವೂ ಅಲ್ಲಿ ಫ್ರೂಟ್ಸು ಸೀಡ್ಸ್ ಎಲ್ಲ ಕೊಡ್ತಾರೆ. ಅಂದರೆ ಬರ್ಡ್ಸಿಗೆ ಫೀಡ್ ಮಾಡೋದಕ್ಕೆ ನಾವು ಕೈ ಹಿಂಗೆ ತೋರಿಸಿದ್ರೆ ಆಯಿತು, ಬರ್ಡ್ಸ್ಗಳಿಗೆ ಗೊತ್ತಾಗುತ್ತೆ ನಮ್ಮ ಕೈಲಿ ಸೀಡ್ಸ್ ಇದೆ ಇಲ್ಲ ಫ್ರೂಟ್ಸ್ ಏನಾದರೂ ಇದೆ ಅಂತ. ಬಂದ್ಬಿಟ್ಟು ನಮ್ಮ ಕೈ ಮೇಲೆ ಕುತ್ಕೊಳ್ಳುತ್ತೆ, ಇಲ್ಲಾಂದರೆ ಶೋಲ್ಡರು ತಲೆ ಮೇಲೆಲ್ಲ ಕುತ್ಕೊಳ್ಳುತ್ತೆ. ಒಂದು ಕೇರ್ಫುಲ್ಲಾಗಿ ಏನು ಅಂತಂದರೆ ಇಲ್ಲಿ ನಾವು ಗೋಲ್ಡ್ ಚೈನ್ ಏನಾದರೂ ಹಾಕ್ಕೊಂಡು ಹೋಗಿದ್ರೆ ಅದೆಲ್ಲ ಕವರ್ ಮಾಡ್ಕೊಂಡು ಹೋಗಬೇಕು. ಯಾಕೆಂದರೆ ಆ ಶೈನ್ ಹೊಡಿತಾ ಇರುತ್ತಲ್ಲ, ಈ ಬರ್ಡ್ಸ್ಗಳು ಬಂದುಬಿಟ್ಟು ಅದನ್ನು ಕುಕ್ಕೋದಕ್ಕೆ ಟ್ರೈ ಮಾಡ್ತವೆ, ಅವಾಗ ಅರ್ಧೋಗೋ ಚಾನ್ಸಸ್ ಇರುತ್ತೆ. ಸೊ ಗೋಲ್ಡ್ ಚೈನ್ ಹಾಕ್ಕೊಂಡು ಹೋಗಿದ್ದರೆ ಸ್ವಲ್ಪ ಕೇರ್ಫುಲ್ಲಾಗಿರಿ, ಕವರ್ ಮಾಡ್ಕೊಳ್ಳೋದಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾವೆ ಬರ್ಡ್ಸ್ ಎಲ್ಲ, ಸಖತ್ ಇಷ್ಟ ಆಯಿತು ನನಗೆ. ಫಸ್ಟ್ ಸ್ಟಾರ್ಟಿಂಗಲ್ಲಿ ಹೆದರಿಕೆ ಆಗಿಬಿಡ್ತು, ಬರ್ಡ್ಸ್ ಬಂದುಬಿಟ್ಟು ನನ್ನ ಮೇಲೆ ಕುತ್ಕೊಂಡಾಗ ಕಿರ್ಚ್ಕೊಂಡ್ಬಿಟ್ಟೆ. ಆಮೇಲಿಂದ ನನಗೆ ಖುಷಿಯಾಗಕ್ಕೆ ಸ್ಟಾರ್ಟ್ ಆಯಿತು, ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಾನು ಅದಕ್ಕೆ ಸೀಡ್ಸ್ ಎಲ್ಲ ಫೀಡ್ ಮಾಡಿಸ್ದೆ. ಈ ವೈಟ್ ಕಲರ್ ಬರ್ಡ್ನ ನಾನು ಕೂರಿಸ್ಕೊಂಡ ತಕ್ಷಣ ನನ್ನ ಕೈಯಲ್ಲಿ ಇದ್ದಿದ್ದ ಬ್ಯಾಗ್ನ ಕಚ್ತಾ ಇತ್ತು. ಸೊ ಅವರು ಆ ಬ್ಯಾಗ್ನ ಇಸ್ಕೊಂಡು ಮತ್ತೆ ನನ್ನ ಕೈ ಮೇಲೆ ಕೂರಿಸಿದ್ರು. ಅದ್ರ ಹೆಸರು ಮ್ಯಾಂಗೋ ಅಂತ ಹೇಳಿ ಮಾತಾಡ್ಸೋದಕ್ಕೆ ಟ್ರೈ ಮಾಡ್ತಾ ಇದ್ವಿ, ಮ್ಯಾಂಗೋ ಅಂತ. ಮ್ಯಾಂಗೋ
ಆ್ಯಕ್ಚುಲಿ ಏನು ಗೊತ್ತಾ, ನೀವೇನಾದರೂ ಎರ್ಕಾಡು ಇಲ್ಲ ಸೈಲಮ್ ಸಿಟಿಗೆ ಹೋದರೆ ಪೀಕೋ ಪಾರ್ಕ್ನ ವಿಸಿಟ್ ಮಾಡಿಬಿಟ್ಟು ಬನ್ನಿ. ಯಾಕೆಂದರೆ ಸಕ್ಕತ್ತಾಗಿದೆ, ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು. ನಾನು ಕೂಡ ಸ್ಟಾರ್ಟಿಂಗಲ್ಲಿ ಏನು ಪಾರ್ಕಿಗೆ ಹೋಗೋಣ, ನಾರ್ಮಲ್ ಪಾರ್ಕ್ ಇರುತ್ತೆ, ಬರ್ಡ್ಸ್ ಇಟ್ಟಿರ್ತಾರೆ, ಒಂದು 2-3 ಥರದ್ದು, ಹೋಗೋದು ಬೇಡ ಅಂತಿದೆ. ಬಟ್ ಆ್ಯಕ್ಚುಲಾಗಿ ಅಲ್ಲಿ ಹೋದ್ಮೇಲೆ ನನಗೂ ಖುಷಿಯಾಗಿದ್ದು, ಸಖತ್ತಾಗಿತ್ತು, ಒಳ್ಳೆ ಎಕ್ಸ್ಪೀರಿಯೆನ್ಸು. ಆ ಬರ್ಡ್ಸ್ ಚಿಲಿಪಿಲಿ ಸೌಂಡ್ ಕೇಳಿಸ್ಕೊಳ್ಳೋದಕ್ಕೇ ಒಂಥರ ಮಜಾ ಇರ್ತಿತ್ತು, ಮೈಂಡ್ ರಿಫ್ರೆಶ್ ಆಯಿತು, ಸಕ್ಕತ್ತಾಗಿತ್ತು. ಇಲ್ಲಿ ಹಸ್ಕಿ ಡಾಗ್ಸ್ನ ಸಾಕಿದ್ದಾರೆ, ಎಷ್ಟು ಚೆನ್ನಾಗಿದ್ದಾವೆ ಗೊತ್ತಾ ನೋಡೋದಕ್ಕೆ. ಎಸ್ಪೆಷಲಿ ನಾನಂತೂ ಡಾಗ್ಸಿಗೆ ಅಂದರೆ ಸಕ್ಕತ್ ಹೆದರ್ಕೋತೀನಿ. ಈ ಚಿಕ್ಕ ನಾಯಿ ಮರಿ ನನ್ನ ಮುಂದೆ ಹೋದ್ರೂ ಜೋರಾಗಿ ಕಿರ್ಚ್ಕೋತೀನಿ. ಅದರಲ್ಲಿ ನಾನು ಹೋಗ್ಬಿಟ್ಟು ಇವತ್ತು ಇಲ್ಲಿ ಈ ನಾಯಿಗಳನ್ನ ಮುಟ್ಟಿದೆ ಗೊತ್ತಾ, ಎಷ್ಟು ಖುಷಿ ಆಯಿತು. ಬೇರೆಯವರೆಲ್ಲ ಮುಟ್ಟಿ ಮಾತಾಡಿಸ್ಬೇಕಾದ್ರೆ ನನಗೂ ಅನ್ನಿಸ್ತಾ ಇತ್ತು ನಾನು ಹೋಗಬೇಕು, ಮುಟ್ಟಬೇಕಂತ ಧೈರ್ಯ ಮಾಡಿ ಹೋಗಿದ್ದೀನಿ. ಅಲ್ಲಿ ಒಬ್ಬರು ಆಂಟಿ ಇದ್ದರು ನಾಯಿಗಳು ನೋಡ್ಕೊಳ್ಳೋದಕ್ಕೆ. ಆಂಟಿ ಪಾಪ ನನಗೆ ಎಷ್ಟು ಹೆಲ್ಪ್ ಮಾಡಿದ್ರು ಗೊತ್ತಾ, ನಾಯಿಗೆ ಭಯ ಪಡ್ದಲೇ ಇರೋದಕ್ಕೆ. ಸೊ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್. ಮುಟ್ಟು ಮುಟ್ಟು ತಲೆ ಮುಟ್ಟು ಅವ್ನು ಬರ್ತಾ ಇಲ್ಲ, ಹತ್ರ ಹೋಗೋದು ಫ್ರೀ ಆಗಿದೆ ಅಲ್ಲ ಅದು. ವಿಡಿಯೋ ಇನ್ಸ್ಟಾಗ್ರಾಮ್ ಮಾಡ್ತಾ ಇದ್ದೀನಿ. ಫೋಟೋಸ್ ಇದರಿಂದ ಮಾಡ್ಕೋಬೋದಲ್ಲ ಆಮೇಲೆ ಸ್ನ್ಯಾಪ್ ಶಾಟ್ಸ್ಗಳು. அப்படியே போட்டோ எடுப்பா அப்படி இல்லடா டச் பண்ணுப்பா டச் பண்ணுங்க போடா உனக்கு கொடுக்க மாட்டாவோ. ಪೀಕೋ ಪಾರ್ಕ್ ಹೇಗಿತ್ತು? ಚೆನ್ನಾಗಿತ್ತು, ಇಟ್ ವಾಸ್ ನೈಸ್. ಸಕ್ಕತ್ತಾಗಿತ್ತು ಪೀಕೋ ಪಾರ್ಕ್. ನಂಗಂತೂ ಸಖತ್ ಇಷ್ಟ ಆಯ್ತು. ಏನು ಆ ಬರ್ಡ್ಸ್ ಎಲ್ಲ ಬಂದ್ಬಿಟ್ಟು ನನ್ನ ಮೇಲೆ ಕುತ್ಕೋಬೇಕಾದ್ರೆ ಭಯನೇ ಆಗ್ತಾ ಇತ್ತು. ಬಟ್ ಸ್ಟಿಲ್ ನೈಸ್, ಸೂಪರ್ ಆಗಿತ್ತು. ಮತ್ತು ಡಾಗ್ ಹತ್ರ ಹೋದಾಗಂತೂ ನಂಗೆ ಸಖತ್ ಭಯ ಆಯಿತು. ನಾನು ಯೂಶ್ವಲಿ ಡಾಗ್ಸಿಗೆ ಎದುರುತ್ತೀನಿ, ಬಟ್ ಸ್ಟಿಲ್ ಹೋಗಲೇಬೇಕು. ಅದು ನೋಡ್ಬಿಟ್ಟು ನಂಗೆ ತುಂಬ ಆಸೆ ಆಯಿತು ಅದು ಮುಟ್ಬೇಕಂತ ಹೇಳಿ ಹೋದೆ. ಚೆನ್ನಾಗಿತ್ತು, ಸಕ್ಕತ್ತಾಗಿತ್ತು ಎಕ್ಸ್ಪೀರಿಯೆನ್ಸು. ಸೊ ಯಾರಾದರೂ ಎರ್ಕಾಡಿಗೆ ಬಂದರೆ ಪೀಕೋ ಪಾರ್ಕ್ ಅಂತೂ ಮಿಸ್ ಮಾಡಬೇಡಿ. ಎರ್ಕಾಡಲ್ಲಿ ಅಡ್ವೆಂಚರ್ ಗೇಮ್ಸ್ ಆಡಬೇಕಂದ್ರೆ ಸ್ಕೈ ಪಾರ್ಕ್ ಅಂತ ಇದೆ, ನೀವು ಅಲ್ಲೂ ಹೋಗ್ಬೋದು. ಸ್ಕೈ ಪಾರ್ಕ್ ಒಳಗಡೆ ಎಲ್ಲ ಥರದ ಅಡ್ವೆಂಚರ್ ಗೇಮ್ಸ್ ಇದೆ. ಸೊ ಎಂಟ್ರಿ ಫೀಸ್ ಬಂದುಬಿಟ್ಟು 1000. ಸೊ ಎಷ್ಟೊಂದು ಗೇಮ್ಸ್ ಇದೆ, ಎಲ್ಲ ಗೇಮ್ಸನ್ನು ಆಡ್ಬೋದು. 1000 ರೂಪೀಸ್ ಕೊಟ್ಬಿಟ್ಟು ಟಿಕೆಟ್ ತೊಗೊಂಡ್ರೆ. ನಮಗೆ ಹೋಗೋದಕ್ಕಾಗಿಲ್ಲ, ಯಾಕೆಂದರೆ ಆಲ್ರೆಡಿ ಟೈಮ್ ಆಗಿತ್ತು, ಬ್ಯಾಂಗ್ಳೂರಿಗೆ ಬರಬೇಕಾಗಿತ್ತು. ಸೊ ಹಂಗೆ ಅಂದರೆ ಪೀಕೋ ಪಾರ್ಕಿಗೆ ಹೋಗ್ಬೇಕಾದ್ರೇ ಸಿಗತ್ತೆ ಸ್ಕೈ ಪಾರ್ಕು. ಸೊ ಈಚೆಯಿಂದನೇ ವೀಡಿಯೋ ಮಾಡಿಕೊಂಡೆ. ನೆಕ್ಸ್ಟ್ ನಾವು ಹೋಗಿದ್ದು ಲೇಡೀಸ್ ಸೀಟ್ ಅನ್ನೋ ವ್ಯೂ ಪಾಯಿಂಟು. ಸೊ ಆ ವ್ಯೂ ಪಾಯಿಂಟಲ್ಲಿ ಎಷ್ಟೊಂದು ಪ್ಲೇಸ್ ನೋಡ್ಬೋದಂತೆ, ಮತ್ತು ಸೈಲಮ್ ಸಿಟಿ ಕಂಪ್ಲೀಟಾಗಿ ನೋಡ್ಬೋದಂತೆ. ಆವತ್ತು ಫುಲ್ ಫಾಗಿ ಇರೋದ್ರಿಂದ ನಮಗೇನೂ ಅಷ್ಟು ಕರೆಕ್ಟಾಗಿ ಕಾಣಿಸಿಲ್ಲ. ಸೊ ಸಮ್ಮರ್ ಬೆಸ್ಟ್ ಆಪ್ಷನ್ ಅಂತೆ ಈ ವ್ಯೂ ಪಾಯಿಂಟಿಗೆ ಹೋಗೋದಕ್ಕೆ. ನಿಮ್ಗೊಂದು ವಿಷಯ ಹೇಳಬೇಕು, ನಾವು ಈ ಸಲ ರೆಸಾರ್ಟ್ಸಿಗೆ ಹೋದಾಗ ನೈಟ್ ಡಿನ್ನರು ನಾವು ರೆಸಾರ್ಟ್ಸಲ್ಲಿ ಮಾಡಿಲ್ಲ. ಏನಕ್ಕೆ ಅಂದರೆ ಲೋಕಲ್ ಫುಡ್ನ ಟ್ರೈ ಮಾಡೋಣ ಅಂತ. ನಾವು ಗೂಗಲ್ ಮಾಡಿದಾಗ ನಮ್ಮ ಕಣ್ಣಿಗೆ ಬಿದ್ದಿದ್ದು ಸ್ವೀಟ್ ರಾಸ್ಕಲ್ ಅನ್ನೋದು. ಈ ಸ್ವೀಟ್ ರಾಸ್ಕಲ್ ಹೆಸರು ನೋಡಿನೇ ನಾವು ಹೋದ್ವಿ, ಮತ್ತು ಗೂಗಲ್ ರಿವ್ಯೂಸು ಸಾಕಾಗಿತ್ತು. ಇದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸೇ ಕೊಡ್ತು ಈ ರೆಸ್ಟೋರೆಂಟು. ಹೇ ಗೈಸ್, ನಾವು ಆ್ಯಕ್ಚುಲಿ ಇಲ್ಲಿ ಸ್ವೀಟ್ ರಾಸ್ಕಲ್ ಅನ್ನೋ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ನಾನು ಗೂಗಲ್ ನೋಡಿಬಿಟ್ಟೆ ಬಂದಿದ್ದು. ರಿವ್ಯೂಸ್ ಚೆನ್ನಾಗಿತ್ತು, ಮತ್ತು ಡಿಫ್ರೆಂಟ್ ವೈಬ್ಸ್ ಇದೆ ಅಂತ ಹೇಳಿದ್ರು. ಆ ಡಿಫ್ರೆಂಟ್ ವೈಬ್ಸ್ ಏನಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಸೊ ನೀವು ಎಲ್ಲಿ ನೋಡಿದ್ರು ಇಲ್ಲಿ ಕೋಟ್ಸ್ ಇದೆ, ಮತ್ತು ಒಂದು ಬರ್ಡ್ ಇದೆ, ಅದು ಮಾತಾಡುತ್ತೆ, ಹಾಯ್ ಅಲ್ಲೋ ಅಕ್ಕ ಅಂತೆಲ್ಲ ಮಾತಾಡುತ್ತೆ. ಸೊ ಕೋಟ್ಸ್ನ ಓದೋಣ ಒಂದೊಂದನ್ನೇ. ಇಲ್ಲಿ ಕೋಟ್ಸ್ ಇದೆ. Gone are the days girls used to cook like their mothers. These days they drink like their fathers. ಮುಂಚೆ ದಿನಗಳಲ್ಲಿ ಅವರ ಹುಡುಗಿರು ಅವ್ರ ಅಮ್ಮನ ಥರ ಅಡುಗೆ ಮಾಡ್ತಾ ಇದ್ರು. ಈಗಿನ ದಿನಗಳಲ್ಲಿ ಹುಡುಗಿರು ಅವ್ರ ಅಪ್ಪನ ಥರ ಕುಡಿಯೋದು ಕಲಿತಿದ್ದಾರೆ. ಚೆನ್ನಾಗಿದೆ. ಮಾತಾಡುತ್ತೆ ಅಂತ ಹೇಳಿದ್ರಲ್ಲ, ಇದೇ ಬರ್ಡು. ಈ ಬರ್ಡ್ ನೇಮು ಟಿಕ್ ಟಾಕ್ ಅಂತ ಹೇಳಿ. ಸೊ ಈಗ ನಾನು ಮಾತಾಡ್ಸೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಅವಾಗಿಂದ ಮಾತಾಡ್ತಾ ಇಲ್ಲ. ಹಾಯ್ ಟಿಕ್ ಟಾಕ್, ಹಾಯ್ ಹಾಯ್ ಹಲೋ. ಯಾಕೋ ಕೋಪ ಮಾಡ್ಕೊಂಡಿದ್ದೆ ಅನ್ಸುತ್ತೆ, ನಾನು ಇಷ್ಟ ಆಗಿಲ್ಲ, ಮಾತಾಡ್ತಾ ಇಲ್ಲ ನನ್ನ ಜೊತೆ.
ಈ ರೆಸ್ಟೋರೆಂಟ್ ಓನರು ಡಾಕ್ಟರ್ ವಿಶು ಕಲಿಪಾ ಅಂತ ಹೇಳಿ ಅವರೊಂದು ಡಿಫ್ರೆಂಟ್ ಥಾಟ್ಸೇ ಇಟ್ಕೊಂಡು ಈ ರೆಸ್ಟೋರೆಂಟ್ನ ಓಪನ್ ಮಾಡಿದ್ದಾರೆ. ಸೊ ನೀವು ಅಲ್ಲಿ ಹೋಗಿ ನೋಡಿದ್ರೆ ನಿಮ್ಗೊಂದು ಡಿಫ್ರೆಂಟ್ ವೈಬ್ಸೇ ಸಿಗತ್ತೆ. ಎಲ್ಲಿ ನೋಡಿದ್ರು ಗ್ರೀನರಿ ಅನಿಸುತ್ತೆ. ಚಿಕ್ಕದಾಗಿರೋ ರೆಸ್ಟೋರೆಂಟು, ದೊಡ್ಡದೇನಲ್ಲ, ತುಂಬ ಚಿಕ್ಕದಾಗೇನೇ ಇದೆ. ಬಟ್ ಅಲ್ಲಿ ಬರೆದಿರೋ ಕೋಟ್ಸ್ ಓದೋದಕ್ಕೇ ಹೋಗಬೇಕು ಈ ರೆಸ್ಟೋರೆಂಟ್ಗೆ ಆ್ಯಕ್ಚುಲಿ. ಸೊ ಇಲ್ಲೊಂದು ಆ್ಯಕ್ಚುಲಿ ಒಂದು ಕೋಟ್ ಥರ ಬರೆದಿದ್ದಾರೆ. ನನಗೆ ಇದು ಇಷ್ಟ ಆಯಿತು. ಇಂಗ್ಲೀಷ್ ಡಿಕ್ಷನರಿನಲ್ಲಿ ನೀವು ಎಲ್ಲೇ ಹುಡುಕಿದ್ರು ಕಂಪ್ಲೀಟು ಮತ್ತು ಫಿನಿಶ್ಡ್ ಅನ್ನೋ ವರ್ಡಿಗೆ ಡಿಫ್ರೆನ್ಸ್ ಗೊತ್ತಾಗಲ್ಲ ಅಂತ. ಸೊ ಅದಕ್ಕೆ ಇವ್ರು ಎಕ್ಸ್ಪ್ಲೇನ್ ಮಾಡಿರೋದು ಏನಂತ ಅಂದರೆ, ಒಂದು ಹುಡುಗಿನ ರೈಟ್ ಹುಡುಗಿನ ಮದುವೆ ಆದರೆ ಅವ್ರ ಲೈಫು ಕಂಪ್ಲೀಟ್ ಅಂತ. ಅದೇ ಹುಡುಗ ರಾಂಗ್ ವುಮೆನ್ ಏನಾದರೂ ಮದುವೆ ಆದರೆ ಫಿನಿಶ್ಡ್ ಅಂತ. And when the right one catches you with your wrong one, you are completely finished. ಇನ್ನೊಂದು ವಿಷಯ ತಿಳಿಸ್ಬೇಕು. ಈ ರೆಸ್ಟೋರೆಂಟ್ಗೆ ನೀವು ವಾಕಿನ್ ಆಗಿ ಬಂದುಬಿಟ್ರೆ ನಿಮಗೆ ಆರ್ಡರ್ ಅಂದರೆ ಫುಡ್ ಸಿಗಲ್ಲ. ಏನಕ್ಕೆ ಅಂದರೆ ಫಸ್ಟೇ ಆರ್ಡರ್ ಮಾಡಿಬಿಟ್ಟು ರಿಸರ್ವ್ ಮಾಡಿಬಿಟ್ಟು ಬರಬೇಕು. ಸೊ ನಮಗೆ ಗೊತ್ತಿದ್ದರೆ ನಾವು ವಾಕಿನ್ ಬಂದ್ವಿ. ಅದಕ್ಕೆ ಇವಾಗ 45 ಮಿನಿಟ್ಸ್ ನಾವು ವೆಯ್ಟಿಂಗಲ್ಲಿ ಇದ್ದೀವಿ. ಸೊ ಯಾರಾದರೂ ಈ ರೆಸ್ಟೋರೆಂಟಿಗೆ ಬರಬೇಕಂದ್ರೆ ಮುಂಚೆನೇ ಕಾಲ್ ಮಾಡಿಬಿಟ್ಟು ರಿಸರ್ವ್ ಅಂದರೆ ಟೇಬಲ್ ರಿಸರ್ವ್ ಮಾಡಿಬಿಟ್ಟು ಆರ್ಡರ್ ಕೊಟ್ಟಿದ್ದೀನಿ. ಮತ್ತು ಇನ್ನೊಂದು ವಿಷಯ ಏನಂದರೆ ಇಲ್ಲಿ ಮೆನು ಕಾರ್ಡ್ ಎಲ್ಲ ಏನಿಲ್ಲ. ಸೊ ಅವರು ಎಲ್ಲ ಹೇಳ್ತಾ ಹೋಗ್ತಾರೆ, ನಿಮ್ಗೆ ಏನು ಬೇಕಂತ ಹೇಳಿ ಆರ್ಡರ್ ಕೊಡಬೇಕು. ಲಿಮಿಟೆಡ್ ಐಟಮ್ಸ್ ಅಷ್ಟೇ ಇರೋದು. ಮತ್ತು ಇಲ್ಲೆಲ್ಲ ಆ್ಯಕ್ಚುಲಿ ಲೇಡೀಸ್ ಕುಕ್ ಮಾಡೋದು ಮತ್ತು ಲೇಡೀಸೇ ಸರ್ವ್ ಮಾಡೋದು. ಒಂಥರ ಯುನೀಕ್ ಕಾನ್ಸೆಪ್ಟ್ ಇದೆ, ಚೆನ್ನಾಗಿ ಅನ್ನಿಸ್ತಾ ಇದೆ. ಮತ್ತು ಹಾಗೆ ಇಲ್ಲಿ ಡಾಗ್ಸ್ ಕೆನಲ್ ಇದೆ, ಎಷ್ಟೊಂದಿದೆ. ಇವಾಗ ನೈಟ್ ಆಗಿರೋದ್ರಿಂದ ನಮ್ಗೆ ನೋಡೋಕ್ಕಾಗಿಲ್ಲ. ಯಾರಾದ್ರೂ ಡೇ ಟೈಮ್ ಬಂದರೆ ಮಿಸ್ ಮಾಡ್ತಾರೆ, ನೋಡ್ಕೊಂಡು ಹೋಗಿ. ನಾನು ಎಲ್ಲ ಕೋರ್ಸನ್ನು ಓದಕ್ಕೆ ಹೋಗಿಲ್ಲ, ಹಾಗೆ ವಿಡಿಯೋ ಹಾಕಿದ್ದೀನಿ. ನಿಮ್ಗೆ ಯಾರು ಬೇಕು ಪಾಸ್ ಮಾಡಿಕೊಂಡು ರೀಡ್ ಮಾಡ್ಬೋದು ಕೋರ್ಸು. ಏನಕ್ಕೆ ಅಂದರೆ ಲೆಂತಿ ವಿಡಿಯೋ ಆಗಿಬಿಡುತ್ತೆ, ನಿಮಗೂ ಕೂಡ ಬೋರ್ ಆಗುತ್ತೆ ಅಂತ. ಇಲ್ಲಿ ಆ್ಯಕ್ಚುಲಿ ಒಂದು ಕ್ವಿಝ್ ಇದೆ, ಯಾರು ಆನ್ಸರ್ ಮಾಡ್ತೀರಾ ನೋಡೋಣ ಈ ಕ್ವಿಝ್ ಕ್ವಶನ್ಗೆ. ಏನಂತ ಅಂದರೆ ಲೈಕ್ ಮದರು ಡಾಟರ್ಗೆ ಹೊಡಿತಾಳೆ. ಸೊ ಏನಕ್ಕೆ ಅಂದರೆ ಅವಳು ಕುಡ್ದಿರ್ತಾಳೆ. ಯಾರು ಕುಡ್ದಿರ್ತಾರೆ? ಸೂಪರ್ ಆಗಿದೆ ಅಪ್ಪ. ನಾವೆಲ್ಲ ಕೋರ್ಸ್ ಓದಿ ಮುಗಿಸೋ ಅಷ್ಟರಲ್ಲಿ ನಮ್ಮ ಫುಡ್ ಕೂಡ ರೆಡಿ ಆಗಿತ್ತು. ನಮ್ಮ ಫುಡ್ಡು ಟೇಬಲ್ ಹತ್ರ ಬಂದಿದೆ. ಸೊ ಇವಾಗ ನಾವು ಏನೇನು ಆರ್ಡರ್ ಮಾಡಿದ್ವಿ ಅಂತ ನೋಡೋಣ. ನಾವು ಆರ್ಡರ್ ಮಾಡಿದ್ದು ಫಿಶ್ ತವಾ ಫ್ರೈ ಮತ್ತು ಚಿಕನ್ ಕರಿ, ಎಗ್ ದೋಸೆ. ಫಿಶ್ ಅಂತೂ ತುಂಬ ಚೆನ್ನಾಗಿತ್ತು, ಒಂದು ಮುಳ್ಳು ಅಂದರೆ ಬೋನ್ಸ್ ಏನೂ ಇರಲಿಲ್ಲ, ಸಕ್ಕತ್ತಾಗಿತ್ತು. ಮತ್ತು ಚಿಕನ್ ಕರಿನೂ ಚೆನ್ನಾಗಿತ್ತು. ಎಗ್ ದೋಸೆ 100 ರುಪೀಸು. 100 ರುಪೀಸ್ಗೆ ಎಷ್ಟು ದೊಡ್ಡ ದೋಸೆ ಕೊಟ್ಟಿದ್ರು ಗೊತ್ತಾ. ನಾನಿಲ್ಲಿ ಎಲ್ಲ ಕೋರ್ಸ್ ವೀಡಿಯೋನ ಹಾಕಿದ್ದೀನಿ. ಸೊ ನೀವು ಆರಾಮಾಗಿ ಓದ್ಕೋಬೋದು. ಎಲ್ಲ ಕೋರ್ಸು ಕೂಡ ತುಂಬ ಚೆನ್ನಾಗಿದೆ, ಮಿಸ್ ಮಾಡಿಬಿಡಿ ಓದೋದು. ಹಾಗೆ ಕೋರ್ಸ್ ಓದಿದ್ಮೇಲೆ ನಿಮ್ಗೆ ಯಾವ ಕೋರ್ಸ್ ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಗಾರ್ಡಲ್ಲಿ ಬೊಟಾನಿಕಲ್ ಗಾರ್ಡನ್ ಬೋಟಿಂಗ್ ಕೂಡ ಅವೈಲಬಲ್ ಇದೆ. ಸೊ ನನಗೆ ಹೋಗೋದಕ್ಕಾಗಿಲ್ಲ. ನೀವು ಯಾರಾದರೂ ಹೋದರೆ ಬೋಟಿಂಗ್ ಮತ್ತು ಬೊಟಾನಿಕಲ್ ಗಾರ್ಡನ್ನ ನೋಡ್ಕೊಬನ್ನಿ. ನಾನು ಇಲ್ಲಿಗೆ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತು ನಿಮ್ಮ ಹತ್ರ ಇನ್ನೊಂದು ವಿಷಯ ಹೇಳಬೇಕು. ಏರ್ಕಾಡ್ ಕೂಡ ಸೇಮ್ ಊಟಿ ಥರನೇ ಇರೋದು, ಮಿನಿ ಊಟಿ ಅಂತಲೇ ಹೇಳ್ಬೋದು. ಮತ್ತು ಏರ್ಕಾಡಲ್ಲಿ ಏನೇನು ಪ್ಲೇಸಸ್ನ ವಿಸಿಟ್ ಮಾಡ್ಬೋದು ಅಂತ ಹೇಳಿ ನಾನು ಒಂದು ಪಿಕ್ಚರ್ನ ಹಾಕ್ತೀನಿ. ಸೊ ನಿಮಗೆ ಒಂದು ಐಡಿಯಾ ಬರುತ್ತೆ ಏರ್ಕಾಡ್ಗೆ ಹೋದರೆ ಯಾವ್ಯಾವ ಪ್ಲೇಸ್ಗೆ ವಿಸಿಟ್ ಮಾಡ್ಬೋದು ಅಂತ. ನೆಕ್ಸ್ಟ್ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.